ಸಿರಿ ಪಂಡಿತ ಅಂಬಯ್ಯನೋಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯ 3ನೇ ವರ್ಷದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಏಕತಾ ಯಾತ್ರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆದರ್ಶಗಳು ಯುವಕರಿಗೆ ಸ್ಫೂರ್ತಿ, ಲಹರ್ ಸಿಂಗ್. ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಿ ಬಸವ ಕಲ್ಯಾಣದಿಂದ ಕಲಬುರಗಿಯವರೆಗೆ ಪಾದಯಾತ್ರೆ, ವಿದ್ಯಾ ಪಾಟೀಲ್. ಮದ್ಯಪಾನ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿಗಳ ಗ್ರಾಮ ಸಭೆ ಅಧಿಕಾರ ನೀಡಲು ಆಗ್ರಹಿಸಿ ನವೆಂಬರ್ 25ರಂದು ಪ್ರತಿಭಟನೆ, ವಿರುಪಮ್ಮ. ಅಂಬಯ್ಯನೋಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ವಾರ್ಷಿಕೋತ್ಸವದ ಅಂಗವಾಗಿ 22ರಂದು ರಾಯಚೂರು ಸಂಗೀತ ಉತ್ಸವ, ನುಲಿ ಸಿರಿ ಪ್ರಶಸ್ತಿ ಪ್ರದಾನ, ಪಂಡಿತ್ ಅಂಬಯ್ಯನೋಲಿ. ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ರಾಷ್ಟ್ರ ನಿರ್ಮಾಣ ಅಭಿಯಾನ 21ರಿಂದ 30ರವರೆಗೆ ಆಯೋಜನೆ, ಸಲೀಂ ಪಾಷಾ. ಮತ್ತು ಕೃಷಿ ಪಂಪ್ಸೆಟ್ಗಳ ಕಳ್ಳತನ, 2 ಆರೋಪಿಗಳ ಬಂಧನ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತವನ್ನು ಏಕೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ದೇಶ ಪ್ರೇಮ ಮತ್ತು ಜೀವನ ಸಂದೇಶಗಳನ್ನು ದೇಶದ ಯುವಕರು ಮೈಗೂಡಿಸಿಕೊಳ್ಳಬೇಕು ಎಂದು ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಸಿರೋಯಾ ಹೇಳಿದರು. ಅವರಿಂದು ನಗರದ ಸರ್ದಾರ ವಲ್ಲಭಾಯಿ ಪಾಟೀಲ್ ವೃತ್ತದಲ್ಲಿ ಮಹಾನಗರ ಪಾಲಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಜಿಲ್ಲಾ ಮಟ್ಟದ ಏಕತಾ ಯಾತ್ರೆ ಅಂಗವಾಗಿ ವಲ್ಲಭಾಯಿ ಪಾಟೀಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಹಲವು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದ ಇಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿದ್ದಿಲ್ಲ. ಆದರೆ ಈಗ ರಾಯಚೂರು ನಗರದ ಮತ್ತು ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಯಾವುದೇ ಜಿಲ್ಲೆ, ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖ್ಯವಾಗಿ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ. ಆದ್ದರಿಂದ ಯುವಕರು ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಪವನ್ ಪಾಟೀಲ್ ಅವರು, ವಿರೂಪಾಕ್ಷಪ್ಪ ಬ್ಯಾರಿಕೆರೆ ಅಧ್ಯಕ್ಷರು, ಭಾರತ್ ಸೇವಾದಳ, ಶ್ರೀ ಗೌತಮ್ ರೆಡ್ಡಿ ಅವರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮೂರ್ತಿಗೆ ಈಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಡ ಭಾರತ ದೇಶದ ಉಪ ಪ್ರಧಾನಿಗಳಾಗಿ, ಮಾಜಿ ಗೃಹ ಸಚಿವರಾಗಿ, ಶಿಲ್ಪಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ 150ನೇ ಅಂಕಣದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕರವರೆಗೆ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಲಹರ್ ಸಿಂಗ್ ಸಹೋದರರನ್ನ, ಶ್ರೀಮತಿ ಸಂವಿಭಾಗದ ನಗರಸಭಾ ಸದಸ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸತಕ್ಕಂಥ ಎಲ್ಲ ಆತ್ಮನಿರ್ಭರ್ ಭಾರತ್ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭಾರತ ದೇಶ सांस्कृतिकವಾಗಿ ಆರ್ಥಿಕವಾಗಿ ಸದೃಢವಾಗಿರತಕ್ಕಂತ ಒಂದು ನಿಟ್ಟಿನಲ್ಲಿ ಇವತ್ತು हिंदी में बताना, ये एक भारत श्रेष्ठ भारत की कल्पना है कि आज कश्मीर से कन्याकुमारी तक के लोग हमारे बीच में दिखाई दे रहे हैं वेशभूषा में. मैं आयोजकों का बड़ा आभार मानता हूं कि आज उन्होंने पूरे भारत की झलक हमारे को दिखा दी है. और जब मुझे ये और एक और हमारे आदरणीय प्रधानमंत्री की कल्पना रही है कि नारी शक्ति को, मातृशक्ति को मजबूत करना. उसका मैंने रास्ते में जब आ रहा था, मैंने देखा था हमारी बहनें, बच्चियां कितनी उत्साह से एक भारत श्रेष्ठ भारत का नारा लगा रही थी और किस तरह से वो ढोल कुणिता जो बजा रही थी. मैं समझता हूँ कि हम सबके लिए गौरव का विषय है, हमारे लिए अभिमान का विषय है. मैं उनका भी अभिनंदन करना चाहता हूँ और मैं रायचूर के सभी नगरवासियों को
अभिनंदन करना चाहता हूं कि आज जो हमारी कल्पना, हमारे विकसित भारत की कल्पना थी हमारे प्रधानमंत्री मोदी जी ने, मैं 15-20 वर्ष को भी आया था रायचूर में, और आज जब मैं रायचूर में आया हूं तो रायचूर का बदला हुआ रूप देख रहा हूं। ये अभूतपूर्व है और मैं इसके लिए, इस विकास के लिए मैं रायचूर के वासियों को अभिनंदन देता हूं। और साथ ही ये जो आप जो ये म्यूनिसिपलिटी होने के साथ साथ अब जो कॉर्पोरेशन हो गया है, इसके लिए भी मैं नगरवासियों को आपको बधाई देता हूं। और आपकी कड़ी मेहनत का फल है, आदरणीय प्रधानमंत्री जी के एक भारत विकसित भारत का जो संदेश का फल है कि आज सब जगह हम विकास देख रहे हैं और आज ये पूरा नगर भी बदला हुआ है। और यही नहीं, साथ में मुझे, मैं बहुत वर्षों से ट्रेन से यहाँ आया हूँ उद्यान एक्सप्रेस से, तो उद्यान एक्सप्रेस में मैंने पहले भी सफर किया था, आप लोगों ने भी किया होगा कि पहले उद्यान एक्सप्रेस में किस तरह का वातावरण था, आज उसकी सफाई और सब सुविधा देख करके, और आपका रेलवे स्टेशन जो प्रोग्रेस चल रहा है उसके लिए भी मैं रेलवे मिनिस्ट्री को भी धन्यवाद देता हूं और आपको भी अभिनंदन करता हूं, आपको बधाई देता हूं। ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಸರ್ದಾರ್ ವಲ್ಲಭಾಯಿ ಪಾಟೀಲರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ಪಟೇಲರು ವಹಿಸಿದ್ದರು. ದೇಶದಲ್ಲಿ ಸರ್ದಾರ್ ವಲ್ಲಭಾಯಿ ಪಾಟೀಲರು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಇಡೀ ಜಗತ್ತಿನಲ್ಲಿ ಅತಿ ಎತ್ತರವಾದ ಪ್ರತಿಮೆ ಇದಾಗಿದ್ದು ಏಕತೆಯನ್ನು ಎತ್ತಿ ತೋರಿಸುವ ಸಂಕೇತವೂ ಆಗಿದೆ. ದೇಶವನ್ನು ಒಗ್ಗೂಡಿಸಲು ಸರ್ದಾರ್ ವಲ್ಲಭಾಯಿ ಪಾಟೀಲರು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು. एक राष्ट्र श्रेष्ठ भारत, एक भारत श्रेष्ठ भारत, एक भारत ಆತ್ಮನಿರ್ಭರ ಭಾರತ. ಇಡೀ ದೇಶ, ನಮ್ಮ ದೇಶ ಪ್ರತಿಯೊಂದಕ್ಕೂ ಜಗತ್ತಿನಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಕೈ ಚಾಚ್ತಾ ಹೋಗ್ತಾ ಇದ್ದೀವಿ. ಆದರೆ ಇವತ್ತಿನ ದಿವಸ ಇಡೀ ಜಗತ್ತಿಗೆ ನಾವು ಕಳಿಸ್ತಕ್ಕಂಥ ಪದಾರ್ಥಗಳನ್ನು ತಯಾರು ಮಾಡಬೇಕಾದ್ರೆ, ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಆತ್ಮನಿರ್ಭರ ಭಾರತದಿಂದ ಇವತ್ತು ಅಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ದಾರ್ ವಲ್ಲಭಾಯಿ ಪಟೇಲರು ವಿಶೇಷವಾಗಿ ನಮಗ ಈ ಒಂದು ಕಲ್ಯಾಣ ಕರ್ನಾಟಕ ಏನಿದೆ, ಹೈದರಾಬಾದ್ ಕರ್ನಾಟಕ ಜನರಿಗೆ ದೇವರು ಅಂತ ಹೇಳ್ಬೋದು. ಅವರನ್ನು ಪೂಜೆ ಮಾಡಬೇಕು. ನಮಗ ಸ್ವಾತಂತ್ರ್ಯ 47ರಲ್ಲಿ ಸಿಗಲಿಲ್ಲ, ನಮಗ ಸ್ವಾತಂತ್ರ್ಯ ಸಿಕ್ಕಿದ್ದು 48ರಲ್ಲಿ, 17 ಸೆಪ್ಟೆಂಬರ್ನಲ್ಲಿ ಸಿಕ್ಕಿದೆ. ಕಾರಣೀಭೂತರು ಸರ್ದಾರ್ ವಲ್ಲಭಾಯಿ ಪಟೇಲರು. ಅವರು ಆಗಿನ ಮಿಲಿಟರಿ ಕಮಾಂಡರ್ ಆಗಿರ್ತಕ್ಕಂಥ ಜೆ.ಎನ್. ಚೌಧರಿ ಅವರನ್ನು ತಂದು ಹೈದರಾಬಾದ್ ನಿಜಾಮನ್ನು ಬಡ್ಡಿ ಹೊಡೆದು ನಮಗೆ ಸ್ವಾತಂತ್ರ್ಯವನ್ನು ಕೊಡ್ತಿದ್ದು. ನಮಗೆ ಸ್ವಾತಂತ್ರ್ಯ 1 ವರ್ಷದ ಮೇಲೆ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲರು ದೇಶವನ್ನು ಯೂನಿಟಿ ಮ್ಯಾನ್ ಆಫ್ ಇಂಡಿಯಾ, ಏಕತೆಯ ವ್ಯಕ್ತಿ ಅಂದರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿರನು 560ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಇನ್ನೂ ವಿಲೀನ ಆಗಿರಲಿಲ್ಲ. ಸರ್ದಾರ್ ಪಟೇಲರು ಗೃಹ ಮಂತ್ರಿ ಇರ್ತದಕ್ಕೋಸ್ಕರ 560 ಸಣ್ಣ ಪುಟ್ಟ ರಾಜ್ಯಗಳನ್ನು ಎಲ್ಲವನ್ನೂ ದೇಶದೊಳಗೆ ಸೇರಿಸಿ ನಮ್ಮ ದೇಶದ ಏಕತೆಯನ್ನು ಎತ್ತಿ ತೋರಿಸಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಾಯಿ ಪಟೇಲ್. ಅಂಥ ಅವರ 150ನೇ ದಿನ ಇಡೀ ದೇಶದೊಳಗ ಅತ್ಯಂತ ವಿಜೃಂಭಣೆಯಿಂದ ಕರೀತಾ. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಕತಾ ನಡಿಗೆಗೆ ಚಾಲನೆ ನೀಡಲಾಯಿತು. ಏಕತಾ ನಡಿಗೆಯು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಿಂದ ಆರಂಭವಾಗಿ ಬಸವೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಚಂದ್ರಮೌಳೇಶ್ವರ ವೃತ್ತದ ಮೂಲಕ ಸರ್ದಾರ್ ವಲ್ಲಭಾಯಿ ಪಾಟೀಲ್ ವೃತ್ತದವರೆಗೆ ನಡೆಯಿತು. ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು. ಪಟೇಲ್ ವೃತ್ತದಿಂದ ಏಕತಾ ಪ್ರತಿಜ್ಞಾ ವಿಧಿಯನ್ನು ಮಹಾನಗರ ಪಾಲಿಕೆ ಉಪ ಆಯುಕ್ತೆ ಸಂತೋಷಿ ರಾಣಿ ಬೋಧಿಸಿದರು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ. ಬೋಲೋ ಭಾರತ್ ಮಾತಾ ಕಿ. ಭಾರತ ದೇಶದ ಉಕ್ಕಿನ ಮನುಷ್ಯನಿಗೆ ಖ್ಯಾತಿಯಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ
ಸುಸಜ್ಜಿತರಾಗಿ ಆತ್ಮವಿಶ್ವಾಸದಿಂದ ಈ ನಡಿಗೆಯನ್ನ ಭಾರತ್ ಮಾತಾ ಕಿ ಮಹೇಶ ಸರ್ದಾರ್ ವಲ್ಲಭಾಯ್ ಪಟೇಲ್. ಅರೆ ಮುಖ ಕಟ್ಟಾಗುತ್ತೆ ಮೇಡಮ್. ಭಾರತ್ ಮಾತಾ ಕಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ. बोलो भारत माता के, बोलो भारत, एक भारत श्रेष्ठ भारत, एक भारत, ವೇದಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ರೋಟರಿ ಕ್ಲಬ್ನ ಪ್ರಮುಖ ಪವನ್ ಕಿಶೋರ್ ಪಾಟೀಲ್, ಭಾರತ ಸೇವಾ ದಳದ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಪ್ಪ ಕ್ಯಾದಿಗೇರಿ, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್, ಲೆಕ್ಕಿಹಾಳ ಪ್ರಮುಖರಾದ ಯು ನರಸರೆಡ್ಡಿ, ಕಡಗೋಲ್ ಅಂಜನಯ್ಯ, ಮಹೇಂದ್ರ ರೆಡ್ಡಿ, ಗೌತಮ್ ರೆಡ್ಡಿ, ಸಂತೋಷ್, ಶಂಕರ್ ರೆಡ್ಡಿ, ಸಂತೋಷ್ ರಾಜಗುರು, ವಿಜಯಕುಮಾರ್ ಸಜ್ಜನ್, ವಿದ್ಯಾಸಾಗರ್ ಚಿಮಣಗೇರಿ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಶಾಲೆಗಳ ವಿಲೀನ ಹೆಸರಿನಲ್ಲಿ ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರ ಕ್ರಮ ವಿರೋಧಿಸಿ ಕಾಯಂ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಬಸವ ಕಲ್ಯಾಣದಿಂದ ಕಲಬುರಗಿಯವರೆಗೆ ಪಾದಯಾತ್ರೆ ನಡೆಸಿ ಜನವರಿ 25ರಿಂದ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಶಾಲಾ ಅಭಿವೃದ್ಧಿ ವೇದಿಕೆ ಸಂಚಾಲಕಿ ವಿದ್ಯಾ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಿಲ್ಲ ಎಂದು ಹೇಳುತ್ತಿರುವ ಸರ್ಕಾರ 700 ಕೆಪಿಸಿ ಶಾಲೆಗಳನ್ನು ಪ್ರಾರಂಭಿಸಿ ಶಾಲೆಗಳನ್ನು ಮುಚ್ಚಲು ಮುನ್ನಡಿ ಬರೆದಿದೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 200 ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭಿಸುವುದಾಗಿ ಹೇಳುತ್ತಿದೆ. ಹೊಸ ಶಾಲೆ ಪ್ರಾರಂಭಿಸಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿರುವ ಶಾಲೆಗಳನ್ನು ವಿಲೀನ ಮಾಡಿ ಶಾಲೆಗಳನ್ನು ಶಾಶ್ವತವಾಗಿ ಮುಚ್ಚುವ ನಿರ್ಧಾರಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಬಂದಿದೆ. ಈಗಾಗಲೇ ಚನ್ನಪಟ್ಟಣದಲ್ಲಿ ಶಾಲೆಗಳ ವಿಲೀನ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ರಾಜ್ಯದ ಎಲ್ಲ ಶಾಲೆಗಳಿಗೂ ವಿಸ್ತರಿಸಲು ಶಾಲೆಗಳನ್ನು ಸಹ ಗುರುತಿಸಲಾಗಿದೆ. ಕಳೆದ 2 ವರ್ಷಗಳಿಂದ ವಿವಿಧ ಹಂತದ ಹೋರಾಟ ನಡೆಸಿ ಸಚಿವರು, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಸರ್ಕಾರ ಯಾವುದೇ ಸ್ಪಂದನೆ ದೊರೆತಿಲ್ಲ. ಬದಲಾಗಿ ಶಾಲೆಗಳನ್ನು ಮುಚ್ಚುವ ಪ್ರಯತ್ನ ತೀವ್ರಗೊಳಿಸಲಾಗಿದೆ. 700 ಹೊಸ ಕೆಪಿಎಸ್ ಶಾಲೆಗಳು ಪ್ರಾರಂಭಗೊಂಡಿದೆ. ಸರಿಸುಮಾರು 25,000 ಸರ್ಕಾರಿ ಶಾಲೆಗಳು ಮುಚ್ಚುವ ಸಾಧ್ಯತೆ ಇದೆ. ಕೂಡಲೇ ಶಾಲೆಗಳ ವಿಲೀನ ಪ್ರಕ್ರಿಯೆ ನಿಲ್ಲಿಸಬೇಕು. ಶಾಲೆಗೆ ಅಗತ್ಯವಿರುವ ಕಾಯಂ ಶಿಕ್ಷಕರನ್ನು ನೇಮಿಸಲು ಪ್ರತಿ ಶಾಲೆಗೆ ಪರಿಚಕರನ್ನು ನೇಮಿಸಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಶಿಕ್ಷಕರ ನೇಮಕಾತಿಗೆ ಪ್ರತ್ಯೇಕ ಪ್ರಾಧಿಕಾರ ರಚಿಸಬೇಕು. ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆಯಾಗದಂತೆ ತಡೆಯಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತಿದೆ. 10,000ಕ್ಕೂ ಹೆಚ್ಚು ಮಹಿಳೆಯರು ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಗುಣಾತ್ಮಕ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗಬೇಕು ಅನ್ನೋ ಉದ್ದೇಶಿಸಿಕೊಂಡು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸರ್ಕಾರ ಬರೀ ಭರವಸೆಗಳನ್ನು ಕೊಡ್ತಾ ಬರ್ತಾ ಇದೆ. ನಾವು ಕಳೆದ 2-3 ವರ್ಷದಿಂದ ಹೋರಾಟ ಮಾಡಿದಾಗ ಕಳೆದ ವರ್ಷ ಏನ್ ಮಾಡಿದ್ರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಈಗ 90% ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಿಕೊಂಡು ಈ ಶಾಲೆಗಳನ್ನು ನಡೆಸ್ತಾ ಇದೆ. ಅವ್ರು ಎಷ್ಟು ಮಟ್ಟಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅನ್ನೋದನ್ನ ತಮಗೂ ಗೊತ್ತಿದೆ. ನಾವು ಈಗ ಇವತ್ತಿನ ಮುಖ್ಯ ಉದ್ದೇಶ ಏನಂತಂದ್ರೆ ಖಾಲಿ ಇರ್ತಕ್ಕಂಥ ಕೆಪಿಎಸ್ಸಿ ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸುವಿಕೆಯನ್ನು ನಿಲ್ಲಿಸಬೇಕು. ಸರ್ಕಾರ ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನ ತಕ್ಷಣ ಭರ್ತಿ ಮಾಡ್ಕೋಬೇಕು ಅನ್ನೋದು
ಒಂದು ನಮ್ಮ ಉದ್ದೇಶ ಆಗಿದೆ. ಆಮೇಲೆ ಈಗಾಗಲೇ ಸರ್ಕಾರ KPC ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತೇಳಿ ಹುನ್ನಾರ ನಡೆಸ್ತಾ ಇದೆ. ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳನ್ನ ಅಲ್ಲಿ ಒಂದು ಕೇಂದ್ರೀಕರಿಸಿ ಆ ಸುತ್ತಲಿರ್ತಕ್ಕಂಥ ಶಾಲೆಗಳನ್ನ ಇಂಡೈರೆಕ್ಟ್ ಆಗಿ ಮುಚ್ಚುವಂತ ಒಂದು ಉದ್ದೇಶ ಇಟ್ಕೊಂಡು ಈ ಮ್ಯಾಗ್ನೆಟ್ ಶಾಲೆಗಳನ್ನ ಮಾಡ್ತಾ ಇದೆ. ಅದಕ್ಕೆ ನಮ್ದು ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಇರ್ತಕ್ಕಂಥ 200 KPC ಶಾಲೆಗಳನ್ನ ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ 84 ಶಾಲೆಗಳನ್ನು ಮಂಜೂರು ಮಾಡಿ ಜಿಲ್ಲಾವಾರು ಶಾಲೆಗಳನ್ನು ಗುರುತಿಸಿದೆ. ಈಗಾಗಲೇ ರಾಜ್ಯದಲ್ಲಿ 700 KPC ಶಾಲೆಗಳನ್ನು ಪ್ರಾರಂಭಿಸಲು ಸಜ್ಜುಗೊಂಡಿದೆ. ವಿಲೀನ ಪ್ರಕ್ರಿಯೆಗೆ ಒಳಪಟ್ಟರೆ ಸುಮಾರು 25,000ರಿಂದ 26,000 ಶಾಲೆಗಳು ಮುಚ್ಚುವಂತ ಒಂದು ಭಯ ನಮ್ಮಲ್ಲಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಚನ್ನಪಟ್ಟಣ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ KPC ಶಾಲೆಗಳ ಪಕ್ಕದಲ್ಲಿರುವ ಶಾಲೆಗಳನ್ನು ಗುರುತಿಸಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ. ಇದೇ ರೀತಿ ಇಡೀ ರಾಜ್ಯದಲ್ಲಿ ಗುರುತಿಸಿ ವಿಲೀನಗೊಳಿಸಿದರೆ ರಾಜ್ಯದಲ್ಲಿರುವ ಅರ್ಧ ಶಾಲೆಗಳು ಮುಚ್ಚುತ್ತವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಮಿತಿಯಿಂದ ಸರ್ಕಾರಿ ಶಾಲೆ ವಿಲೀನಗೊಳಿಸಲು ಗುರುತಿಸುವ ಪ್ರಕ್ರಿಯೆಯನ್ನು ಕೈಬಿಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಸಮಿತಿಯು ಈ ಕೆಳಕಂಡ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರುತ್ತಾ ಪ್ರಮುಖ ಬೇಡಿಕೆಗಳು ಏನಂತಂದ್ರೆ KPS ಮ್ಯಾಗ್ನೆಟ್ ಶಾಲೆಯ ಹೆಸರಿನಲ್ಲಿ ಗುರುತಿಸತಕ್ಕಂಥ ಏನು ವಿಲೀನಗೊಳಿಸುವಂತಹ ಪ್ರಕ್ರಿಯೆಯನ್ನು ತಕ್ಷಣ ಕೈಬಿಡಬೇಕು. ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಪೂರ್ಣಾವಧಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು. ಪ್ರತಿ ಶಾಲೆಗೆ ಒಬ್ಬರನ್ನ ಪರಿಚಾರಕರನ್ನ ನೇಮಿಸಬೇಕು ಅಂತೇಳಿ. ಮತ್ತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಇದೆ. ಅದನ್ನ ಗುರುತಿಸಿ ತಕ್ಷಣ ಅದನ್ನ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರನ್ನು ನೇಮಿಸುವಾಗ ಕಲ್ಯಾಣ ಕರ್ನಾಟಕ ಭಾಗದವ್ರನ್ನೇ ನೇಮಿಸ್ಕೋಬೇಕು. ಅದಕ್ಕೊಂದು ಪ್ರಾಧಿಕಾರ ಮಾಡಬೇಕು. ಹಾಗೆಯೇ ಏನು ವರ್ಗಾವಣೆ ಮಾಡ್ತಾರ ನಮ್ಮ ಆಂತರಿಕ ಜಿಲ್ಲೆಗಳಲ್ಲಿ ಇಂಟರ್ನಲ್ ಡಿಸ್ಟ್ರಿಕ್ಟ್ ನಲ್ಲೇ ನಮ್ಗೆ ವರ್ಗಾವಣೆ ಮಾಡಿದ್ರೆ ನಮ್ಗೆ ಶಿಕ್ಷಕರ ಕೊರತೆ ಆಗಲ್ಲ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಒಂದು ವೇಳೆ ನಮ್ಗೆ ಜನವರಿ ಮೊದಲನೇ ವಾರದೊಳಗೆ ನಮ್ಗೆ ಈ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತಿದ್ವಿ. ನಾವು ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಜಿಲ್ಲೆಗಳಿಂದ ಬಸ್ಸು ಕಲ್ಯಾಣದಿಂದ ಗುಲ್ಬರ್ಗವರೆಗೆ ಪಾದಯಾತ್ರೆ ಬಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ. ನಾನು ಯಾಕೆ ಹೇಳಕತ್ತೀವಿ ಅಂದ್ರೆ ಇವತ್ತಿನ ನಿರ್ಧಾರ ಮಾಡಿಲ್ಲ, ಇವತ್ತೇ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇಲ್ಲ. ನಾವು ಕಳೆದ 4-5 ವರ್ಷದಿಂದ ಮೇಲೆ ಹೋರಾಟ ಮಾಡಿ ಸರ್ಕಾರ ಇದನ್ನು ಗಮನಿಸ್ತಾ ಇಲ್ಲ. ಅದಕ್ಕೆ ಮತ್ತೆ ಮೊನ್ನೆ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಬಂದಿದ್ರು. ಅವ್ರಿಗೆಲ್ಲ ಕೂಡ ನಾವು ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ. ವೇದಿಕೆ ಸಂಚಾಲಕ ಸೈಯದ್ ಹಫೀಜುಲ್ಲಾ ಮಾತನಾಡಿ, ಮಕ್ಕಳ ಸಂಖ್ಯೆ ಹೆಸರಿನಲ್ಲಿ ಶಾಲೆಗಳನ್ನು ಮುಚ್ಚುವ ಸರ್ಕಾರ ಶಿಕ್ಷಕರಿಲ್ಲದೆ ಶಾಲೆಗಳನ್ನು ಅತಿಥಿ ಶಿಕ್ಷಕರ ಮೇಲೆ ನಡೆಸುತ್ತಿದೆ. ಗುಣಮಟ್ಟ ಶಿಕ್ಷಣ ಖಾತ್ರಿಯೇ ಇಲ್ಲದೆ ಹೋಗಿದೆ. ಅನೇಕ ಶಾಲೆಗಳಲ್ಲಿ ವಿಷಯವಾರು ಬೋಧನೆಗೂ ಅತಿಥಿ ಶಿಕ್ಷಕರು ಇಲ್ಲದೆ ಇರುವ ಪರಿಸ್ಥಿತಿ ಇದೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿಲ್ಲ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ 5,000 ಶಿಕ್ಷಕರನ್ನು ನೇಮಿಸುವುದಾಗಿ ಹೇಳುತ್ತಿದೆ. ಸ್ಥಳೀಯರಿಗೆ ಅವಕಾಶ ನೀಡದೆ ಹೋದರೆ ಮತ್ತೆ ಹಳೆ ಸಮಸ್ಯೆ ಸೃಷ್ಟಿಯಾಗಿ ಶಿಕ್ಷಕರಿಲ್ಲದಂತಾಗುತ್ತದೆ ಎಂದರು. ಸುಮಾರು 22,000 ಹುದ್ದೆಗಳ ಖಾಲಿದೆ. ಈಗಾಗಲೇ ಯಾವ ನಾವೀಗ ಗೆಸ್ಟ್ ಟೀಚರ್ ಅಂತ ಅವ್ರೇನು ಹೇಳ್ತಾರ, ಈಗ ತಲಮಾರಿ, ಮಟ್ಮಾರಿ, ಯಾಪದಿನಿ ಏನ ರಿಮೋಟ್ ವಿಲೇಜಸ್ಗಳಿದ್ದಾವ, ಅಲ್ಲಿ ವಿಜ್ಞಾನ ಮತ್ತೆ ಮ್ಯಾಥಮೆಟಿಕ್ಸ್, ಇಂಗ್ಲಿಷ್ ಟೀಚರ್ ಅಲ್ಲಿ ಸಿಗಂಗಿಲ್ಲ. ಇವ್ರೇನು 10,000 ರೂಪಾಯಿ ಕೊಡ್ತಾರ, ಆ ಟೀಚರ್ಸ್ ಅಲ್ಲಿ ಸಿಗೋ ಸಾಧ್ಯ ಇಲ್ಲ. ಹಿಂಗಾಗಿ ಅಲ್ಲಿ ಏನಂದ್ರೆ ಸ್ಲೋಲಿ ಆಗಿ ಮಕ್ಕಳ ಸಂಖ್ಯೆನೇ ಕಡಿಮೆ ಆಗ್ತದೆ. ಯಾಕಂದ್ರೆ ಮಕ್ಕಳು ಶಾಲೆಗೆ ಬರ್ತಾರ, ಶಾಲೆಗೆ ಬಂದಾಗ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿಕ್ಕೆ ಟೀಚರೇ ಇಲ್ಲ ಅಂದ್ರೆ ಯಾಕೆ ಶಾಲೆಗೆ ಬರ್ಲಿಕ್ಕೆ ಆಗ್ತದೆ. ಅವಾಗ ಏನಾಗ್ತದ, ಮಕ್ಕಳು ಶಾಲೆಗೆ ಇಲ್ಲ ಅಂದ್ರೆ ಶಾಲೆ ಬಂದ್ ಮಾಡ್ತಾರೆ. ಟೀಚರ್ ಇಲ್ಲ ಶಾಲೆ ಬಂದ್ ಮಾಡಂಗಿಲ್ಲ, ಮಕ್ಕಳಿಲ್ಲ ಶಾಲೆ ಬಂದ್ ಮಾಡ್ತಾರೆ. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಶಾಲೆಗೆ ಬರಲಾರ್ದಂಗ್ ನೋಡಿ ಜನರ ಕಡೆಯಿಂದಾನೇ ಶಾಲೆ ಬೇಡ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ನಿಮ್ಗೆ 2ನೇ ಪೇಜ್ನಲ್ಲಿ ಒಂದು ರಾಯಚೂರು ಒಂದು ಸುಮ್ಮನೆ ಒಂದು ಸಣ್ಣ ಮಾಹಿತಿ ಕೊಟ್ಟಿವಿ. ರಾಯಚೂರು ತಾಲೂಕಿನ ಶಾಲೆಗಳ ಮಾಹಿತಿ ಅಂತ ಕೊಟ್ಟಿವಿ. ಈಗ ನೋಡ್ರಿ ಸರ್, ಮಟ್ಮಾರಿ ಪ್ರೌಢಶಾಲೆಯಲ್ಲಿ 460 ಮಕ್ಕಳಿದ್ದಾರೆ. 20 ಹುದ್ದೆ ಮಂಜೂರಾತಿ ಇರುವಂತ 20 ಹುದ್ದೆ ಇದ್ದಾವ. ಗೌರ್ಮೆಂಟ್ ಟೀಚರ್ಸ್ ಇರೋದು ಬರೀ 4 ಜನ, 13 ಜನ ಗೆಸ್ಟ್ ಟೀಚರ್ ಇದ್ದಾರೆ. ಮಟ್ಮಾರಿ ಪ್ರೈಮರಿಯಲ್ಲಿ 454 ಇದಾವ, 20 ಹುದ್ದೆಗಳಿದಾವೆ, ಬರೀ 3 ಹುದ್ದೆಗಳಿದಾವೆ ಅಷ್ಟೇ. ಆಮೇಲೆ 12 ಹುದ್ದೆ ಅತಿಥಿ ಸರ್. ಆಮೇಲೆ ಹೀರಾಪುರ್ ಹೊಸ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆಗಿ 400 ಮಕ್ಕಳಿದ್ದಾರೆ, 18 ಹುದ್ದೆಗಳಿರ್ಬೇಕು, 2 ಮಾತ್ರ ಇದಾವ, 12 ಅತಿಥಿ ಶಿಕ್ಷಕರಿದ್ದಾರೆ. ಇಲ್ಲಿ ನೀವು ಏನಾದ್ರು ಹೀರಾಪುರಲ್ಲಿ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಹೇಳೋಂಥವ್ರು ಯಾರು ಆ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್ ಇರೋರಲ್ಲ, ಬಿಕಾಮ್ ಮಾಡಿದಂಥವ್ರು, ಆಮೇಲೆ ಆರ್ಟ್ಸ್ ಮಾಡಿದಂಥವ್ರು, ಸೈನ್ಸ್ ಹೇಳುವಂಥವ್ರು ಈಗ ಇದ್ದಾರೆ. ಆಮೇಲೆ ಹೆಡ್ ಮಾಸ್ಟರ್ಗಳಿಗೆ ಇವ್ರೇನ್ ಹೇಳ್ತಾರೆ, ಕಂಪಲ್ಸರಿ ನೀವು ಗೆಸ್ಟ್ ಟೀಚರ್ ತಗೋರಿ ಅಂತ. ಅಲ್ಲಿ ಓದಿದವ್ರು 10,000 ರೂಪಾಯಿ ಬರಂಗಿಲ್ಲ.
ಅನಿವಾರ್ಯ ಬೇರೆ ಸಬ್ಜೆಕ್ಟ್ ಹೇಳೋರ್ನ ತಗೊಂಡ್ರೆ ಗಣಿತ ಯಾರೋ ಒಬ್ರು ಆರ್ಟ್ಸ್ ಹೇಳೋರ್ನ ಇಂಗ್ಲಿಷ್ ಹೆಂಗೆ ಹೇಳಿ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ಬುದ್ಧಿನಿ LPS ಸ್ಕೂಲಲ್ಲಿ 57 ಮಕ್ಕಳಿದ್ದಾವೆ, 2 ಟೀಚರ್ಸ್ ಇದ್ದಾರ. ಅಲ್ಲಿ ಸರ್ಕಾರಿ ಶಿಕ್ಷಕರು 0 ಸರ್. ಈಗ ದೇವದುರ್ಗದಲ್ಲಿ 185 ಟೀಚರ್ 0 ಶಾಲೆಗಳಿದ್ವು, ಈಗ 102 ಶಾಲೆಗಳಾಗ. ಅಂದ್ರೆ ಆ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದ. ಸರ್ಕಾರ ಏನ್ ಹೇಳ್ತದ, ಮಕ್ಕಳೇ ಬರಂಗಿಲ್ಲ ಶಾಲೆ ಬಂದ್ ಮಾಡ್ತೀವಿ ಅಂತಾರ. ನಮ್ಗೆ KPSC ಶಾಲೆ ಮಾಡ್ರಿ, ಮ್ಯಾಗ್ನೆಟ್ ಶಾಲೆ ಮಾಡ್ರಿ, ಡೈಮಂಡ್ ಶಾಲೆ ಮಾಡ್ರಿ, ನಮ್ಗೆ ಏನೇನೇನು ಅಭ್ಯರ್ಥಿ ಇಲ್ಲ ಸರ್. ಅದು ನಮ್ಮ ಶಾಲೆ ಆಗ್ಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ಲಿ. ಆದ್ರೆ ಆ ಶಾಲೆಗಳನ್ನು ಮಾಡೋ ಮೂಲಕ ಬೇರೆ ಶಾಲೆಗಳನ್ನ ಮರ್ಜ್ ಮಾಡ್ಬೇಡ್ರಿ ಅಂತ ಅಷ್ಟೇ, ನಾವು ವಿಲೀನ ಮಾಡ್ಬೇಡ್ರಿ ಅಂತ. ವಿಲೀನ ಆಗದಂದ್ರೆ ಅದು ಬಂದ್ ಆಗದೆ, ಹಿಂಗಾಗಿ ಅದು ಬಂದ್ ಮಾಡ್ಬೇಡ್ರಿ ಅಂತ. ಯಾಕಂದ್ರೆ ಈಗಾಗಲೇ 700 ಶಾಲೆಗಳೇನಾದ್ರು ಪ್ರಾರಂಭ ಆದ್ರೆ ಸುಮಾರು ಅರ್ಧ ಶಾಲೆ, ಈಗ ನಾವು 49,000 ಶಾಲೆಗಳೇನಂತೀವಿ, ಅರ್ಧ ಶಾಲೆ ಮುಚ್ಚುವ ಒಂದು ಭಯ ಇದೆ. ಹಂಗಾಗಿ ಸರ್ಕಾರ ಇದನ್ನ ಮಾಡೋಕ್ಕಿಂತ ಮುಂಚೆನೆ ಈ ಸರ್ಕಾರ ಗಮನಕ್ಕೆ ತರಲಿಕ್ಕೆ ಇದೊಂದು ಹೋರಾಟನ ರೂಪಿಸ್ತಾರೆ. ನಮ್ಮಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿ ಮಾಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಹೋರಾಟ ಆ ವಿಷಯಕ್ಕೆ ಸಂಬಂಧಪಟ್ಟ ಈ ಸಂದರ್ಭದಲ್ಲಿ ಶಿವರಾಮ್ ರೆಡ್ಡಿ, ರಾಧಾ ಇದ್ದರು. ರಾಜ್ಯದಲ್ಲಿ ಮದ್ಯಪಾನ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರ ನೀಡುವ ಅಕ್ರಮ ಮದ್ಯ ಸಾಗಣೆ ತಡೆಯಲು ಆಗ್ರಹಿಸಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದಿಂದ ನವೆಂಬರ್ 25ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಿಳೆಯರ ಸತ್ಯಾಗ್ರಹ ಪ್ರಾರಂಭಿಸಲಾಗುತ್ತದೆ ಎಂದು ಸಂಘಟನೆಯ ವಿರೂಪಮ್ಮ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದ ಹರಿಯಾಣ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಅಲ್ಲಿಯ ಗ್ರಾಮ ಸಭೆ ನಿರ್ಣಯವೇ ಅಂತಿಮವಾಗಿದೆ. ಗ್ರಾಮ ಸಭೆಯಲ್ಲಿ 20% ಮಹಿಳೆಯರು ಸಹಿ ನೀಡಿ ಒಪ್ಪಿಗೆ ನೀಡಿದರೆ ಮದ್ಯದಂಗಡಿ ತೆಗೆಯಲು ಪರವಾನಗಿ ರದ್ದುಗೊಳಿಸಲಾಗುತ್ತದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಜಾರಿಗೊಳಿಸಬೇಕು. 2016ರವರೆಗೆ ಗ್ರಾಮ ಸಭೆಗಳಿಗೆ ಇರುವ ಅಧಿಕಾರವನ್ನು ರಾಜ್ಯದಲ್ಲಿ ತೆಗೆದುಹಾಕಿದ್ದು ಮರುಸ್ಥಾಪಿಸಬೇಕು. ರಾಜ್ಯದ ಮನೆಗಳಲ್ಲಿ ಪಾನ್ ಶಾಪ್, ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯಲಾಗುತ್ತಿದೆ. ಅಬಕಾರಿ ಇಲಾಖೆ ಸೇರಿದಂತೆ ಸಂಬಂಧಿಸಿ ಇಲಾಖೆಗಳಿಗೆ ಲಿಖಿತ ದೂರು ನೀಡಿದರೂ ಯಾವುದೇ ಕ್ರಮವಾಗಿಲ್ಲ. ಕೂಡಲೇ ಮಹಿಳೆಯರ ಜಾಗೃತ ಸಮಿತಿಗಳಿಗೆ ಅರೆ ನ್ಯಾಯಿಕ ಅಧಿಕಾರ ನೀಡಬೇಕೆಂದು ಆಗ್ರಹಿಸಿ ಸತ್ಯಾಗ್ರಹ ನಡೆಯಲಿದೆ ಎಂದರು. ತಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಮದ್ಯ ನಿಷೇಧ ಆಗಬೇಕಂತೇಳಿ ಈ ಒಂದು ಆಂದೋಲನವನ್ನು ಮಾಡ್ತಾ ಬಂದಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಇದೇ ತಿಂಗಳು 25ನೇ ತಾರೀಕಿಂದ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಸುಮಾರು ಜನಗಳೆಲ್ಲ ಸೇರಿಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಳೆದ ಸಾರಿ ಕೂಡ ಮಾಧ್ಯಮ ಮಿತ್ರರು ಮತ್ತು ಬೆಂಬಲ, ಹಣ ಬೆಂಬಲ ಮಾಡಿ ಸಹಕಾರ ನೀಡಿದ್ದೀರಿ. ಅದೇ ರೀತಿ ಈ ಸಾರಿ ಕೂಡ ತನು ಮನ ಧನಗಳಿಂದ ಎಲ್ಲರೂ ಕೂಡ ಸಹಕಾರ ನೀಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀವಿ. ಮುಖ್ಯವಾಗಿ ನಮ್ಮ ಬೇಡಿಕೆ ಏನಂತಂದ್ರೆ, ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟರ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗೆ ಒಂದು ಪರಮಾಧಿಕಾರವನ್ನು ಕೊಡಬೇಕು. ಯಾವುದೇ ಹೊಸ ಬಾರ್ಗಳಿಗೆ ಲೈಸೆನ್ಸ್ ಕೊಡ್ಬೇಕಂತಂದ್ರೆ 20% ಮಹಿಳೆಯರ ಒಂದು ಸಹಿ ಮಾನ್ಯತೆ ಅನುಮೋದನೆಯನ್ನು ಮಾಡಿ ಗ್ರಾಮ ಸಭೆಗೆ ಮಾನ್ಯತೆಯನ್ನು ಕೊಟ್ಟು ಆ ಒಂದು ಪರಿಗಣಿಸಬೇಕಂತೇಳಿ ನಾವು ಪಂಚಾಯತ್ ರಾಜ್ ಕಾನೂನು ನಡೆಯಲಿದೆ. 2016 ಈ ಒಂದು ಕಾಯ್ದೆ 2015-16ರಲ್ಲಿ ಇತ್ತು. ಆದರೆ ಆ ಒಂದು ಸಮಯದಲ್ಲಿ ಇದ್ದಂಥ ಸರ್ಕಾರ ಅದನ್ನ ಬದಲಾವಣೆಯನ್ನು ಮಾಡಿಕೊಳ್ಳೈತೆ. ಅದೇ ರೀತಿ ಈ ಒಂದು ಪರವಾನಗಿ ಇರುವಂಥ ಬಾರ್ಗಳದ್ದು ಒಂದ್ ಕಡೆ ಆದರೆ, ಅಕ್ರಮವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಟೀ ಅಂಗಡಿಗಳಲ್ಲಿರ್ಬೋದು, ಕಿರಾಣಿ ಅಂಗಡಿಗಳಲ್ಲಿರ್ಬೋದು, ಪಾನ್ ಶಾಪ್ಗಳಲ್ಲಿರ್ಬೋದು ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿವಿ. ಮನವಿ ಕೊಟ್ಟರು ಕೂಡ ಸರ್ಕಾರ ಅದನ್ನು ಪರಿಗಣನೆ ತಗೊಳ್ತಾ ಇಲ್ಲ. ಅದೇ ರೀತಿ ಈ ಸಾರಿ ಕೂಡ ಮದ್ಯದಿಂದ ಚಿಕ್ಕ ಚಿಕ್ಕ ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ವ್ಯಸನಕ್ಕೆ ದಾಸರಾಗ್ತಾರ. ಈ ಒಂದು ಮಹಿಳೆಯರದು ಪಂಚಾಯಿತಿ ಕಾಯ್ದೆ, ಮಹಿಳೆಯರದು ಒಂದು ಜಾಗೃತಿ ಸಮಿತಿಗಳನ್ನು ರಚನೆ ಮಾಡಬೇಕು. ನಾವು ಈ ಒಂದು ಬೇಡಿಕೆ ಸರ್ಕಾರ ಕೊಟ್ಟಿವಿ. ಈಗಲೂ ಕೂಡ ಮುಂದಿನ ದಿನದಲ್ಲಿ ಅದರ ಮೇಲೆ ಪರಿಗಣನೆ ಮಾಡಿ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇವೆ. ಡಾಕ್ಟರ್ ಶಾರದಾ ನಾಯಕ್ ಮಾತನಾಡಿ, ಮದ್ಯ ಸೇವನೆಯಿಂದ ಕುಟುಂಬ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಸರ್ಕಾರ ಕೂಡಲೇ ಮದ್ಯಪಾನ ನಿಷೇಧಕ್ಕೆ ಸರ್ಕಾರ ಮುಂದಾಗಬೇಕಿದೆ. ಅಬಕಾರಿ ಆದಾಯದ ಮೇಲೆ ಸರ್ಕಾರ ಅವಲಂಬಿತವಾಗಿರುವುದನ್ನು ತಪ್ಪಿಸಿ ನೂರಾರು ಮಹಿಳೆಯರನ್ನು ಸರ್ಕಾರ ರಕ್ಷಣೆಗೆ ಮಾಡಬೇಕಿದೆ ಎಂದರು. ಪ್ರತಿಯೊಬ್ಬರ ಜೀವನದಲ್ಲಿಯೂ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾಗ್ತಾವಂತ ಎಲ್ಲರಿಗೂ ತಿಳಿದಿದೆ.
ಈ ಒಂದು ಮದ್ಯಪಾನ ಪೂರಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ. ಆಮೇಲೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೆಕ್ಕ ಸೇರುವಂತ ಒಂದು ರಾಜ್ಯ, ಆಮೇಲೆ ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡುವಂತ ರಾಜ್ಯ ಇದಾಗಿದೆ. ಈಗ ಈ ಮದ್ಯ ನಿಷೇಧ ಆಂದೋಲನದ ಕಡೆಯಿಂದ ಸಾಕಷ್ಟು ಬಾರಿ ಎಲ್ಲೆಲ್ಲಿ ಲೈಸೆನ್ಸ್ಡ್ ಮತ್ತು ಲೈಸೆನ್ಸ್ ಇಲ್ಲದ ಕಡೆ ಎಲ್ಲೆಲ್ಲಿ ಸೇಲ್ ಆಗ್ತದಂತ ಸಾಕಷ್ಟು ಬಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮನವಿ ಕೊಟ್ಟಾಗೂ ಸಹಿತ ಅದನ್ನು ಬಂದ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ಇವರು ಹೇಳಿದ ಹಾಗೆ ಇದನ್ನ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂತೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಗೆ ಮದ್ಯದಂಗಡಿ ತೆರಿಬೇಕು ತೆರಿಬಾರ್ದು ಅಂತ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಪರಮಾಧಿಕಾರ ಕೊಟ್ಟಲ್ಲಿ ಒಳ್ಳೇದು. ಯಾಕಂದ್ರೆ ಅದ್ರ ಮೇಲೆ ಇಫೆಕ್ಟ್ ಆಗ್ತಾ ಇರೋದು ಮಹಿಳೆಯರಿಗೂ ಮತ್ತು ಮಕ್ಕಳಿಗೆ, ಪೂರಾ ಕುಟುಂಬನೇ ಸರ್ವನಾಶ ಆಗ್ತಾ ಇದಾವೆ ಈ ಒಂದು ಸಾರಾಯಿ ಕುಡಿತದಿಂದ. ಹಾಗಾಗಿ ಪ್ರತಿ 2016 ಈ ಕಾಯ್ದೆಯನ್ನು ರದ್ದು ಮಾಡಿದ್ರು ರಾಜ್ಯ ಸರ್ಕಾರದವರು. ಈಗ ಮತ್ತೆ ಸ್ಟಾರ್ಟ್ ಮಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಒಂದು ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ತೀವಿ. ಅದನ್ನು ಬಿಟ್ರೆ ಗುಜರಾತ್ ಮತ್ತು ಬಿಹಾರ ರಾಜ್ಯದಲ್ಲಿ ಮದ್ಯ ನಿಷೇಧ ಇರುವಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಿತ ನಿಷೇಧ ಮಾಡಿದಲ್ಲಿ ನಮ್ಮ ಸಿದ್ದರಾಮಯ್ಯನವರಿಗೆ ನಾವು ಬಹಳ ತುಂಬಾ ಆಭಾರಿ ಆಗಿರ್ತೀವಿ ಅಂತ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಈ ಸಂದರ್ಭದಲ್ಲಿ ಹುಚ್ಚಮ್ಮ, ಮಾರಮ್ಮ, ಗುರುರಾಜ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ವಚನ ಸಿರಿ ಪಂಡಿತ ಅಂಬಯ್ಯ ನೂಲಿ ಸಂಗೀತ ಸಂಸ್ಕೃತಿ ಸಂಸ್ಥೆಯ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ನವೆಂಬರ್ 22ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಪಂಡಿತ್ ಅಂಬಯ್ಯ ನೂಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ, ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲೆಜ್ಜನವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಓಂ ಸಾಯಿ ಧ್ಯಾನ ಮಂದಿರ ಸಂಸ್ಥಾಪಕ ಹಾಗೂ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಡೋಜ ಕುಂ ವೀರಭದ್ರಪ್ಪ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಸಂಸದ G ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ A ವಸಂತಕುಮಾರ್, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮಾಜಿ ಸಚಿವ K ಶಿವನಗೌಡ ನಾಯಕ್, SP ಪುಟ್ಟಮಾದಯ್ಯ, RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಮಹಾಪೌರರಾದ ನರಸಮ್ಮ ನರಸಿಂಹಲು, ಮಾಡಿಗಿರಿ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಉಮಾದೇವಿ, ಬಸವ ಕೇಂದ್ರ ಗೌರವಾಧ್ಯಕ್ಷ ಅರ್ವಿ ನಾಗನಗೌಡ, ರೇಸ್ ಕಾನ್ಸೆಪ್ಟ್ ಶಾಲೆ ನಿರ್ದೇಶಕ N ಚಂದ್ರಮೋಹನ್ ರೆಡ್ಡಿ, ಶಾರದಾ ದೇವಿ, ವೆಂಕಟಪುರ್, ಷಣ್ಮುಖಪ್ಪ, ಶರಣಬಸವ ಪಟ್ಟೇತ್, ರೈತ ಹೋರಾಟಗಾರರಾದ ಅನಿತಾ ನವಲ್ಕಲ್, ಸಂಜೀವ್ ಸಾಮ್ವೇಲ್ ಆಗಮಿಸಲಿದ್ದಾರೆ. ಸಂಗೀತ ಸಮ್ಮೇಳನದ ವಿಶೇಷ ಆಹ್ವಾನಿತರಾಗಿ ಪಂಡಿತ್ ವಿರೂಪಾಕ್ಷಯ್ಯ ವಂದಲಿ, ಪಂಡಿತ್ ವೆಂಕಟೇಶ್ ಆಲ್ಕೋಡ್, ಬಸವರಾಜ್ ವಂದಲಿ ಧಾರವಾಡ, ಆಶೀಶ್ ನಾಯಕ್ ಬೆಂಗಳೂರು, ಗುರು ಕಿರಣ್ ಹೆಗಡೆ, ಹೇಮಾ ಆಲ್ಕೋಡ್, ಮಲೇಶ್ ಹೂಗಾರ್,
ಪುಟ್ಟರಾಜ್ ವೆಂಕಟಾಪುರ ಮಠ, ಸೋಯಿನಿ ಶಾಲಿನಿ ಆಲ್ಕೋಡ್, ಶ್ರೀನಿಧಿ ಕಟ್ಟಿ, ಸುಬ್ರಹ್ಮಣ್ಯ ಹೆಗಡೆ, ಸುಮಾ ಹೆಗಡೆ, ಕಾರ್ತಿಕ್ ಶಾಲಂ ಕಾಯನ, ವೈಷ್ಣವ್ ರಾವ್ ಆಗಮಿಸಲಿದ್ದಾರೆ. ಈ ವರ್ಷದ ನುಲಿ ಸಿರಿ ಪ್ರಶಸ್ತಿಗೆ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ಬಿ ವೆಂಕಟೇಶ್ ಸಿಂಗ್, ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ವಾದಕ ಪಂಡಿತ್ ನರಸಿಂಹಲು ವಡವಟ್ಟಿ, ಸಾಹಿತಿ ಈರಣ್ಣ ಬೆಂಗಾಲಿ, ಕನ್ನಡ ಪ್ರೇಮಿ ಬಶೀರ್ ಅಹಮದ್ ಹೊಸಮನಿ, ಪಂಡಿತ್ ವೆಂಕಟೇಶ್ ಹಾಲ್ಕೋಡ್, ವೈದ್ಯ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರ್, ಡಾಕ್ಟರ್ ಹರ್ಷವರ್ಧನ್ ಕಸ್ಬೆ, ಚಲನಚಿತ್ರ ನಿರ್ದೇಶಕ ಚನ್ನಾರೆಡ್ಡಿ ಪಾಟೀಲ್ ಇಟಗಿ, ರಂಗಭೂಮಿ ಚಲನಚಿತ್ರ ನಟ ಡಿಂಗ್ರಿ ನರೇಶ್, ಸಮಾಜ ಸೇವಾ ಸಿರಿ ಪ್ರಶಸ್ತಿಗೆ ಶ್ರೀ ಜ್ಞಾನಾನಂದ ಸ್ವಾಮೀಜಿ ಮಠಮಾರಿ, ಶಿಕ್ಷಕ ಗೌಸ್ ಮೊಹಿದ್ದೀನ್ ಪಿರಾಜದೆ, ಪರಿಸರ ಪ್ರೇಮಿ ಈರಣ್ಣ ಕೋಸಿಗಿ, ಹಿಂದೂಸ್ತಾನಿ ಗಾಯಕ ಪಂಡಿತ್ ವೆಂಕಟೇಶ್ ಆಲ್ಕೋಡ್, ಪತ್ರಕರ್ತ ವಿಜಯ್ ಜಗಟೆಗಲ್, ಜಗನ್ನಾಥ್ ಪೂಜಾರಿ, ಜನಪದ ಗಾಯಕ ಶರಣಪ್ಪ ಗೋನಾಳ್, ಕ್ಯಾಮರಾಮ್ಯಾನ್ ಯಲ್ಲುಲಿಂಗ ಗೌಳಿ, ಓಂಕಾರ್ ಯಾದವ್, ಆಕಾಶವಾಣಿ ನಿರೂಪಕ ವೆಂಕಟೇಶ್ ಹೂಗಾರ್, ಫಿಸಿಯೋಥೆರಪಿಸ್ಟ್ ಕೆ ನರಸಣ್ಣ ಇವರಿಗೆ ಪ್ರದಾನ ಮಾಡಲಾಗುತ್ತಿದೆ ಎಂದರು. ಈ ದಿನ ನಿಮ್ಮನ್ನು ಆಹ್ವಾನಿಸಿದ್ದು ಪತ್ರಿಕೆ ಗೋಷ್ಠಿಗೆ. ನಮ್ಮ ರಾಯಚೂರಿನಲ್ಲಿ, ಈ ರಾಯಚೂರು ಅಂದರೆ ದೋಹದ ನಾಡು, ಎಡದೊರೆಯ ನಾಡು, ಸಂಗೀತ ದಾಸರು ಶರಣರು ಆಗುವುದಂಥ ಬೆಳೆಯುವಂಥ ಈ ನಾಡು. ಇಲ್ಲಿ ಸಂಗೀತ ಪ್ರತಿ ವರ್ಷವೂ ಸಂಗೀತ ಉತ್ಸವಗಳು ನಡೀತಿರ್ತವೆ. ಆದರೂ ಇನ್ನೂ ನಮ್ಮ ನಾಡಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಸಂಗೀತ ಬೆಳೀಲಿ, ಜನರಿಗೆ ಒಂದು ಉತ್ಸಾಹ ನೋಡಿ ಈ ಸಂಗೀತ ಈ ಹಾಡಬೇಕು, ಈ ಕಲಿಬೇಕು ಅನ್ನೋ ಈಗಿನ ಯುವ ಪೀಳಿಗೆಗೆ ಒಂದು ಉತ್ತೇಜನ ಕೊಡಲು ಒಂದು ರಾಯಚೂರಿನ ಸಂಗೀತ ಉತ್ಸವ ಅಂತ 22ನೇ ತಾರೀಕಿಗೆ 22/11/2025 ಬೆಳಿಗ್ಗೆ 9ರಿಂದ ಸಾಯಂಕಾಲ ರಾತ್ರಿ 9ವರೆಗೂ ಮಾಡೋಕ್ಕೆ ಉದ್ದೇಶ ಇದೆ. ಆಮೇಲೆ ಈ ನಮ್ಮ ನಾಡಿನ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮೆ ಶಾಂತಪದ ಶಿವಾಚಾರ್ಯ ಮಹಾಸ್ವಾಮಿಗಳು 108 ಸಾಲ್ವ ದೇವರ ಸಂಸ್ಥಾನ ಮಠ, ಕಿಲ್ಲೇರು ಮಠ, ರಾಯಚೂರು ಇವರು, ಅಭಿನವ ರಾಚೋಟಿ ಶಿವಾಚಾರ್ಯರು ಮಹಾಸ್ವಾಮಿಗಳು, ಸೋಮಪೇಟೆ ಹಿರೇಮಠ ಇವರು ಶ್ರೀಗಳು, ಪರಮ ಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರು, ವೀರೇಶ್ವರ ಪುಣ್ಯಾಶ್ರಮ ಗದಗ, ದಾವಣಗೆರೆ, ಶಿವಮೊಗ್ಗ ಮತ್ತು ಉದ್ಘಾಟನೆ ಶ್ರೀ ಸಾಹಿತ್ಯ ನಾಗೋನಿ ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಈ ಸಂಗೀತ ಉತ್ಸವಕ್ಕೆ ಅಧ್ಯಕ್ಷತೆ ವಹಿಸಿದಂಥವರು ನಾಗೋಜ ಶ್ರೀ ವೀರಭದ್ರಪ್ಪ ಪ್ರಸಿದ್ಧ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಚಿದಾನಂದ ನೂಲಿ ಮಾಹಿತಿ ನೀಡಿ, ಕಾರ್ಯಕ್ರಮದಲ್ಲಿ ಗದಗ ವೀರೇಶ್ವರ ಆಶ್ರಮದ ಕಲ್ಲಯ್ಯಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮದಲ್ಲಿ ನಡೆಯಲಿದೆ. ಅಲ್ಲದೆ ಜಿಲ್ಲೆ 2 ರಾಜ್ಯೋತ್ಸವ ಪುರಸ್ಕೃತರಾದ ರತ್ನಮ್ಮ ದೇಸಾಯಿ ಮತ್ತು ಜಾಫರ್ ಮೊಹಿನುದ್ದೀನ್ ಇವರಿಗೆ ಸನ್ಮಾನಿಸಲಾಗುತ್ತದೆ. ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ಸಂಗೀತ ಉತ್ಸವ ನಡೆಯಲಿದೆ ಎಂದರು. ಈ ವರ್ಷದ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿ ವೆಂಕಟ್ ಸಿಂಗ್, ಆಯುಕ್ತರು, ರಾಜ್ಯ ಮಾಹಿತಿ ಆಯೋಗ, ಕಲಬುರಗಿಯಿಂದ, ಪಂಡಿತ್ ನರಸಿಂಹ ವಡವಾಟಿ, ಅಂತಾರಾಷ್ಟ್ರೀಯ ಕಾರ್ಯವಾದಕರು, ಶ್ರೀ ಅರವಿಂದ್ ಕುಲಕರ್ಣಿ, ರಾಯಚೂರುವಾಣಿ ಪ್ರಧಾನ ಸಂಪಾದಕರು, ಶ್ರೀ ಈರಣ್ಣ ಬೆಂಗಾಲಿ, ಖ್ಯಾತ ಸಾಹಿತಿಗಳು, ಶ್ರೀ ಬಶೀರ್ ಅಹಮದ್ ಹೊಸ್ಮನಿ, ಅಪ್ಪಟ ಕನ್ನಡ ಪ್ರೇಮಿ ಪ್ರತಿಗಳು, ಪಂಡಿತ್ ವೆಂಕಟೇಶ್ ಹಾಲ್ಕೋಡ್, ರಂಗಭೂಮಿ ಕಲಾವಿದರು, ಕೀಬೋರ್ಡ್ ವಾದಕರು, ಡಾಕ್ಟರ್ ಬಸವಪ್ರಭು ಬೆಟ್ಟದೂರು, ಖ್ಯಾತ ವೈದ್ಯರು ಮಾನ್ವಿ, ಡಾಕ್ಟರ್ ಹರ್ಷವರ್ಧನ್ ಕಸ್ಬೆ, ಖ್ಯಾತ ವೈದ್ಯರು ರಾಯಚೂರು, ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಇಟಗಿ, ಚಲನಚಿತ್ರ ಸಹ ನಿರ್ದೇಶಕರು ರಾಯಚೂರು, ಶ್ರೀ ಡಿಂಗ್ರಿ ನರೇಶ್, ಚಲನಚಿತ್ರ ಮತ್ತು ರಂಗಭೂಮಿ ಕಲಾವಿದರು ರಾಯಚೂರು, ಶ್ರೀ ಜ್ಞಾನಾನಂದ ಸ್ವಾಮೀಜಿ ಮಠಮಾರಿ, ಸಮಾಜ ಸೇವಾ ಪ್ರಶಸ್ತಿ ರಾಯಚೂರು, ಶ್ರೀ ಗೌಸ್ ಮೊಹಿದ್ದೀನ್ ಪಿರಾಜದೆ, ಅಪರೂಪದ ಕನ್ನಡ ಮೇಷ್ಟ್ರು, ಶ್ರೀ ಈರಣ್ಣ ಕೋಸಿಗಿ, ಖ್ಯಾತ ಪರಿಸರ ಪ್ರೇಮಿ, ಪಂಡಿತ್ ವೆಂಕಟೇಶ್ ಆಲ್ಕೋಡ್, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕರು, ಶ್ರೀ ವಿಜಯ್ ಜಾವಟಗಲ್, ಪಬ್ಲಿಕ್ ಟಿವಿ ಹಿರಿಯ ವರದಿಗಾರರು, ಶ್ರೀ ದಿನೇಶ್ ಟಿವಿ9 ಹಿರಿಯ ವರದಿಗಾರರು, ಶ್ರೀ ಜಗನ್ನಾಥ್ ಪೂಜಾರಿ, ಸುವರ್ಣ ಹಿರಿಯ ವರದಿಗಾರರು, ಶ್ರೀ ಶರಣಪ್ಪ ಗೋನಾಳ್, ಖ್ಯಾತ ಜನಪದ ಗಾಯಕರು, ಶ್ರೀ ಯಲ್ಲಾಲಿ ಗೌಳಿ, ಪಬ್ಲಿಕ್ ಟಿವಿ ಕ್ಯಾಮರಾಮ್ಯಾನ್, ಶ್ರೀ ಓಂಕಾರ್ ಯಾದವ್, ವಕೀಲರು,
ಶ್ರೀ ವೆಂಕಟೇಶ್ ಹುಲ್ಗಾರ್ ಆಕಾಶವಾಣಿ ನಿರೂಪಕರು ಮತ್ತು ಸುದ್ದಿಮೂಲ ವರದಿಗಾರರು, ಶ್ರೀ ವಿಜಯ್ ಕುಮಾರ್ ಭಟ್ಮಾಲಿ ಕ್ರಿಕೆಟ್ ತರಬೇತುದಾರರು ಈ ವರ್ಷ ವರ್ಲ್ಡ್ ಕಪ್ ಗೆದ್ದು ಮಾಡ್ತಾರೆ. ಈ ಸಂದರ್ಭದಲ್ಲಿ ದೇವೇಂದ್ರಮ್ಮ, ಈರಣ್ಣ, ಪ್ರಭುಲಿಂಗ ನೂಲಿ ಇದ್ದರು. ಸಮಾಜದ ನೆರೆಹೊರೆಯವರ ಸಂಬಂಧ ಗಟ್ಟಿಗೊಳಿಸಿ ಮಾದರಿ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಜಮಾತ್ ಎ ಇಸ್ಲಾಂ ವತಿಯಿಂದ ನವೆಂಬರ್ 21ರಿಂದ 30ರವರೆಗೆ ರಾಷ್ಟ್ರ ಮಟ್ಟದ ಅಭಿಯಾನ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ಮುಖಂಡ ಸಲೀಂ ಪಾಷಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದಲ್ಲಿ ಕಂದಕ ನಿರ್ಣಯವಾಗಿ ಸೌಹಾರ್ದತೆಯೇ ಬೃಹತ್ವ ಮರೆಯಾಗುತ್ತಿದೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆದು ಹೋಗುತ್ತಿದೆ. ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ನೆರೆಹೊರೆಯ ಸಂಬಂಧ ಗಟ್ಟಿಗೊಳಿಸಬೇಕಿದೆ. ಈ ನಿಟ್ಟಿನಲ್ಲಿ ಜಮಾತೆ ಇಸ್ಮೈ ಹಿಂದ್ ಸಂಘಟನೆ ಜಿಲ್ಲಾ, ತಾಲೂಕು, ಹೋಬಳಿಗಳಲ್ಲಿ ನೆರೆಹೊರೆಯವರ ಸಭೆ, ಪೋಸ್ಟರ್ ಬಿಡುಗಡೆ, ಕರ ವಿತರಣೆ ಮೂಲಕ ಅಭಿನಯ ನಡೆಸಲಾಗುತ್ತಿದೆ. ನಗರದಲ್ಲಿ ಮನೆ ಮನೆಗೂ ಹೋಗಿ ತಿಳುವಳಿಕೆ ಸಭೆಗಳನ್ನು ನಡೆಸಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ತಿಳುವಳಿಕೆ ನೀಡುವುದು, ಸಂಚಾರಿ ನಿಯಮಗಳನ್ನು ಪರಿಪಾಲಿಸಲು ಮಾಹಿತಿ ಒದಗಿಸಲಾಗುತ್ತಿದೆ. ಎಲ್ಲ ಸಮಾಜದಲ್ಲಿ ಜನರು, ಸಂಘಟನೆಗಳು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇಂದಿನ ಈ ಸಭೆ ಮಾದರಿ ನೆರೆಹೊರೆ ಮಾದರಿ ಸಮಾಜ ಎಂಬ ನೆರೆಹೊರೆಯವರ ಹಕ್ಕುಗಳ ಕುರಿತು ಒಂದು ರಾಷ್ಟ್ರೀಯ ಅಭಿಯಾನವನ್ನು ದಿನಾಂಕ 21-30 ನವೆಂಬರ್ 2025ರವರೆಗೆ ಈ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಅಭಿಯಾನವನ್ನು ಹಾಗೂ ರಾಯಚೂರು ನಗರದಲ್ಲಿ ಕೂಡ ನಾವು ಈ ಅಭಿಯಾನವನ್ನು ಆಚರಣೆ ಮಾಡ್ತೇವೆ. ಮಾನವ ಮೂಲತಃ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವನ ನೆರೆಹೊರೆಯ ಸಂಬಂಧಗಳು ಸ್ಥಾಪಿತವಾಗುತ್ತವೆ. ನಮಗೆ ಸಂಬಂಧಿಕರು ಹತ್ತಿರ ಇರಬಹುದು ಅಥವಾ ದೂರ ಇರಬಹುದು, ಆದರೆ ಅತಿ ಹತ್ತಿರದವರು ಅಂತಂದ್ರೆ ನಮಗೆ ನೆರೆಹೊರೆಯವರು. ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸ್ಪಂದನೆ ಇರತಕ್ಕಂಥ ನೆರೆಹೊರೆಯವರೊಂದಿಗೆ ನಮ್ಮ ಸಂಬಂಧಗಳು ಉತ್ತಮವಾದರೆ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ನಗರ, ಒಂದು ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ಮೌಲ್ಯಗಳು, ನೆರೆಹೊರೆಯವರ ಹಕ್ಕು ಬಾಧ್ಯತೆಗಳ ಮೌಲ್ಯಗಳು ಕಳೆದು ಹೋದ ಕಾರಣ ಸಮಾಜದಲ್ಲಿ ಶಿಥಿಲತೆ ಮತ್ತು ದೂರ ಅಂತರಗಳು ಹೆಚ್ಚಾಗ್ತಾ ಇವೆ. ಆ ಅಂತರಗಳನ್ನು ಕಡಿಮೆ ಮಾಡಿ ಸೌಹಾರ್ದಯುತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಉಳ್ಳ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ನೆರೆಹೊರೆ ಉತ್ತಮ ಮಾದರಿ ನೆರೆಹೊರೆ ಮತ್ತು ಮಾದರಿ ಸಮಾಜ ಇರ್ತಕ್ಕಂಥ ಈ ಅಭಿಯಾನವನ್ನು ಜಮಾತ್ ಇಸ್ಲಾಮಿ ಬಹಳ ಜವಾಬ್ದಾರಿಯುತವಾಗಿ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜ ಸಣ್ಣದಿರಲಿ ದೊಡ್ಡದಿರಲಿ, ಯಾವ ಧರ್ಮದವರಾಗಿರಲಿ, ಯಾವುದೇ ಕುಲ ಮತ್ತು ಜಾತಿಯವರಾಗಿರಲಿ, ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ನೆರೆ ಅಂದರೆ ಹತ್ತಿರ ಇರ್ತಕ್ಕಂಥವ್ರು, ನಮಗೆ ಅತಿ ಹತ್ತಿರ ಇರ್ತಕ್ಕಂಥದ್ದು, ಸುಖ ದುಃಖಗಳಲ್ಲಿ ನಮಗೆ ಸ್ಪಂದನೆ ಮಾಡತಕ್ಕಂಥದ್ದು. ಸಂಬಂಧಿಕರು ಕೆಲವು ಸಲ ನಮಗೆ ಸ್ಪಂದನೆ ಮಾಡೋದಿಲ್ಲ, ದೂರ ಇರ್ತಾರೆ, ಯಾವುದೇ ಕಾರಣಕ್ಕೆ ಸ್ಪಂದನೆ ಆಗೋದಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನಮಗೆ ಸ್ಪಂದನೆ ನೀಡತಕ್ಕಂಥವ್ರು ನಮಗೆ ನೆರೆಹೊರೆಯವರು. ಈ ಸಂದರ್ಭದಲ್ಲಿ ಜಮಾತೆ ಇಸ್ಮೈ ಹಿಂದ್ ಅಧ್ಯಕ್ಷ ಅಸೀಮುದ್ದೀನ್ ಅಖ್ತರ್, ಅಬ್ದುಲ್ ಸಹಮದ್, ಶಹನಾಜ್ ಬೇಗಂ, ರಸೀದ್ ಖಾನ್ ಇದ್ದರು. ತಾಲೂಕಿನ ಕುರ್ವಿಹಾಳ್ ಗ್ರಾಮದ ರೈತ ನರ್ಸಿಂಗ್ ಅವರ ಮನೆಯ ಬಳಿ ರಿಪೇರಿಗಾಗಿ ಇಟ್ಟಿದ್ದ 3 ಕೆಟ್ಟು ಹೋಗಿದ್ದ ಮೋಟಾರ್ ಪಂಪ್ ಸೆಟ್ಗಳನ್ನು ಕಳ್ಳತನ ಮಾಡಲಾಗಿದ್ದು, ನವೆಂಬರ್ 13ರಂದು ಕಳ್ಳತನ ಮಾಡಲಾಗಿತ್ತು. ನವೆಂಬರ್ 17ರಂದು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಬಂದ ಹಿನ್ನೆಲೆಯಲ್ಲಿ ತನಿಖೆ ಕೈಗೊಂಡ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ಪಿ ಎಂ ಪುಟ್ಟಮಾದಯ್ಯ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ, ಜಿ ಹರೀಶ್, ಡಿವೈಎಸ್ಪಿ ಶಾಂತವೀರ್, ಸಿಪಿಐ ಸಾಬಯ್ಯ ಸೇರಿದಂತೆ ಅಧಿಕಾರಿಗಳ ವಿಶೇಷ ಪೊಲೀಸ್ ತಂಡ ರಚಿಸಲಾಗಿತ್ತು. ನವೆಂಬರ್ 19ರಂದು ತೆಲಂಗಾಣದ ಗುಡಿಗಂಡ್ಲ ಮೂಲದ ಅವಸಲಿ ವಿಜಯ್ ಕುಮಾರ್, ಜಿ ಆದಿಗೌಡ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ತನಿಖೆ ವೇಳೆ ಆರೋಪಿಗಳು ಕೊರ್ವಿಹಾಳ್ ಸೇರಿದಂತೆ ಶಕ್ತಿನಗರ, ಯಾಪಲ್ದಿನ್ನಿ ಹಾಗೂ ತೆಲಂಗಾಣದ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಮೋಟಾರ್ ಪಂಪ್ ಸೆಟ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಸಂಬಂಧಿತ ಆರೋಪಿಗಳಿಂದ 4,31,000 ಮೌಲ್ಯದ 18 ಮೋಟಾರು ಪಂಪ್ ಸೆಟ್ಗಳು, ಕೃತ್ಯಕ್ಕೆ ಬಳಸಿದ ಮಾರುತಿ ಶಿಫ್ಟ್ ಕಾರು ಜಪ್ತಿ ಮಾಡಲಾಗಿದೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾದ ವಿಶೇಷ ತಂಡ ಅಧಿಕಾರಿಗಳ ಮತ್ತು ಸಿಬ್ಬಂದಿಯ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಶಂಸಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಏಕತಾ ಯಾತ್ರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆದರ್ಶಗಳು ಯುವಕರಿಗೆ ಸ್ಫೂರ್ತಿ, ಲಹರ್ ಸಿಂಗ್.
ಸರ್ಕಾರಿ ಶಾಲೆಗಳ ವಿಲೀನ ವಿರೋಧಿಸಿ ಬಸವ ಕಲ್ಯಾಣದಿಂದ ಕಲಬುರಗಿಯವರೆಗೆ ಪಾದಯಾತ್ರೆ. ವಿದ್ಯಾ ಪಾಟೀಲ್. ಮದ್ಯಪಾನ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿಗಳ ಗ್ರಾಮ ಸಭೆ ಅಧಿಕಾರ ನೀಡಲು ಆಗ್ರಹಿಸಿ ನವೆಂಬರ್ 25ರಂದು ಪ್ರತಿಭಟನೆ. ವಿರುಪಮ್ಮ. ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆ ವಾರ್ಷಿಕೋತ್ಸವದ ಅಂಗವಾಗಿ 22ರಂದು ರಾಯಚೂರು ಸಂಗೀತ ಉತ್ಸವ. ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಪಂಡಿತ್ ಅಂಬಯ್ಯ ನುಲಿ. ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆಯಿಂದ ಮಾದರಿ ನೆರೆಹೊರೆ ಮಾದರಿ ಸಮಾಜ ರಾಷ್ಟ್ರ ನಿರ್ಮಾಣ ಅಭಿಯಾನ 21ರಿಂದ 30ರವರೆಗೆ ಆಯೋಜನೆ. ಸಲೀಂ ಪಾಷಾ. ಮತ್ತು ಕೃಷಿ ಪಂಪ್ಸೆಟ್ಗಳ ಕಳ್ಳತನ, 2 ಆರೋಪಿಗಳ ಬಂಧನ. ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.